ನಾವು ಚಾಮರಾಜನಗರದವರು ನಾವು ಹಿಂದಿನೇ ಕಲ್ತಿಲ್ಲ. ಸ್ವಲ್ಪ ಹಿಂದಿಲಿ ಮಾತನಾಡೋದು, ಹಿಂದಿ ಹಾಡುಗಳು ಕೇಳೋದು ಅಂದರೆ ಏನೋ ಒಂಥರ ಸ್ಟ್ಯಾಂಡರ್ಡು ಅವಾಗೆಲ್ಲ. ಮೇರೆ ಬಾಯ್ ಅವ್ರ ಬಹನೋ ಆಮ್ ಸ ಭಾರತೀಯ ಬಾಯ್ ಅವ್ರ ಬಹನೋ. ದೇವೇಗೌಡರು ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಎಲ್ಲ ಕರ್ನಾಟಕ ಮಹಾಜನತೆಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು ಬಾಯ್ ಅವ್ರ ಬಹನೋ. ದಯವಿಟ್ಟು ನೆಕ್ಸ್ಟ್ ಎಲೆಕ್ಷನಲ್ಲಿ ಈ ಥರ ಕೈ ಆಡಿಸ್ತಿ, ಕೈನಲ್ಲಿ ಒಂದು ಹೂ ಹಿಡ್ಕೊಂಡು ಅಳ್ಳಾಡಿಸಿ ಅಳ್ಳಾಡಿಸಿ ಅಳ್ಳಾಡಿಸಿ. ಅಚ್ಛಾ ತಮಾಷ್ ಕ್ಯಾ ಬಾತ್ ಹೇ ದೇವೇಗೌಡ ಜಿ, ಕ್ಯಾ ಬಾತ್ ಹೇ. ನಾನು ರೈಸ್ ಬಾತ್ ತಿನ್ನಲ್ಲ ರೀ, ರಾಗಿ ಮುದ್ದೆ ಮಾತ್ರ. ನಮ್ಮ ಮನೆಗೆ ಬನ್ನಿ, ರಾಗಿ ಮುದ್ದೆ ತಿನ್ನಿ. ಈಗ ವಾಟಾಳ್ ನಾಗರಾಜ್ ಅವ್ರ ಧ್ವನಿ ಒಂಥರ, ಕನ್ನಡ ಪೊಲಿಟಿಷಿಯನ್ ನರೇಂದ್ರ ಮೋದಿ ಅವ್ರದ್ದು ತುಂಬಾ ಚೆನ್ನಾಗಿ ಮಾಡ್ತಿರಲ್ಲ ಸರ್? ಇಲ್ಲ, ನನಗೆ ಹಿಂದಿ ಗೊತ್ತಿಲ್ಲ. ನಾವು ಚಾಮರಾಜನಗರದವರು ನಾವು ಹಿಂದಿನೇ ಕಲ್ತಿಲ್ಲ. ಇವತ್ತಿಗೂ ನಾನು ಹಿಂದಿ ಸಿನಿಮಾ ಅವು ಇವು ಅಂದರೆ ನನಗೆ ಗೊತ್ತಾಗಲ್ಲ. ಹಾಡುಗಳು ಕೇಳ್ತೀನಿ, ಸಂಗೀತಕ್ಕಿದ್ರೆ ಹಾಡುಗಳು ಕೇಳ್ತೀನಿ. ಬಟ್ ಹಿಂದಿ ಸಿನಿಮಾಗಳಾಗಲಿ ಮತ್ತೊಂದಾಗಲಿ ಹಿಂದಿ ಭಾಷೆ ಆಗಲಿ ಎಲ್ಲರೂ ಹೇಳ್ತಾರೆ ಹಿಂದಿ ಮಾತಾಡ್ತಿದ್ರೆ ನನಗೊಂಥರ ಏನಪ್ಪ ಇದು, ನಾವು ಹಿಂದಿ ಕಲೀಲಿಲ್ವಾ ಅಂದರೆ. ಫಸ್ಟು ಮೊದಲೆಲ್ಲ ನಾವು ಸ್ಟೇಜ್ ಹತ್ರ ಹೋದಾಗ ಸ್ವಲ್ಪ ಹಿಂದಿಲಿ ಮಾತನಾಡೋದು, ಹಿಂದಿ ಹಾಡುಗಳು ಕೇಳೋದು ಅಂದರೆ ಏನೋ ಒಂಥರ ಸ್ಟ್ಯಾಂಡರ್ಡು ಅವಾಗೆಲ್ಲ. ಇವ್ರು ಹಿಂದಿ ಮಾತಾಡ್ತಾರೆ ಅಂತ ಅನ್ಕೋತಾ ಇದ್ವು. ಆಮೇಲೆ ಗೊತ್ತಾಯಿತು ಹಿಂದಿ ಕೂಡ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕನ್ನಡದ ಥರನೇ ಇರುವಂಥ ಒಂದು ಲ್ಯಾಂಗ್ವೇಜ್. ಅದು ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ಹಿಂದಿ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ. ಅದೂ ನಮ್ಮ ಕನ್ನಡ, ತಮಿಳು, ತೆಲುಗು ಇದ್ದಂಗೆ ಹಿಂದಿ ಒಂದು ಭಾಷೆ. ಬಟ್ ಕಮ್ಯುನಿಕೇಷನಲ್ಲಿ ಹಿಂದಿ ಜಾಸ್ತಿ ಬಳಕೆ ಆಗಿದೆ ಅಷ್ಟೇ. ಈಗ ವರ್ಲ್ಡ್ ವೈಡು ಎಷ್ಟೋ ಭಾಷೆಗಳಿದೆ. ಇಂಗ್ಲೀಷ್ ಕಮ್ಯುನಿಕೇಷನ್ ಮಾಡ್ಕೊಂಡಿದ್ದೀವಲ್ಲ, ಹಂಗೆ ಭಾರತದಲ್ಲಿ ನಾವು ಹಿಂದಿ ಕಮ್ಯುನಿಕೇಟ್ ಮಾಡ್ಕೊಂಡಿದ್ದೀವಿ. ಆಗ ಗೊತ್ತಾಯಿತು, ಓ ಸರಿ 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 ಅಂಥೇಳಿ. ಆದ್ದರಿಂದ ನನಗೆ ಹಿಂದಿ ಸ್ವಲ್ಪ ವೀಕು, ಹಿಂದಿ ಬರಲ್ಲ. ಆದರೂ ನರೇಂದ್ರ ಮೋದಿ ಅವ್ರದ್ದು ಮಾಡಿ ಅಂದ್ರಲ್ಲ, ನಾನೇನು ಮಾಡಿದೆ, ಹೆಂಗೆ ಮಾಡೋದಿದ್ದು ಅಂಥೇಳಿ ನಮ್ಮ ದೇವೇಗೌಡರಿಗೂ ಅವ್ರಿಗೂ ಒಂದು ಲಿಂಕ್ ಮಾಡಿ ಒಂದು ಕಾಮಿಡಿ ಮಾಡಿದೆ. ಅದು ಭಾಳ ವರ್ಕೌಟ್ ಆಗಿಬಿಡ್ತು. ಅದು ಮಾಮೂಲಿ ಅವ್ರದ್ದು ಮಳ ಮೇರೆ ಬಾಯ್ ಅವ್ರ ಬಹನೋ ಆಮ್ ಸ ಭಾರತೀಯ ಬಾಯ್ ಅವ್ರ ಬಹನೋ. ದೇವೇಗೌಡರು ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಎಲ್ಲ ಕರ್ನಾಟಕ ಮಹಾಜನತೆಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು ಬಾಯ್ ಅವ್ರ ಬಹನೋ. ದಯವಿಟ್ಟು ಮೋದಿಯವರೇ ಈ ಥರ ಕೈನ ಅಳ್ಳಾಡಿಸ್ಬೇಡ್ರಿ. ಯಾಕಂದರೆ ಮೊನ್ನೆ ಕರ್ನಾಟಕದ ಎಲೆಕ್ಷನ್ನಲ್ಲಿ ನೀವು ಬಂದು ಎಲ್ಲ ಜನರ ಮುಂದೆ ರೋಡ್ ಶೋಗಳಲ್ಲಿ ನೋಡಿ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ದಯವಿಟ್ಟು ನೆಕ್ಸ್ಟ್ ಎಲೆಕ್ಷನಲ್ಲಿ ಈ ಥರ ಕೈ ಆಡಿಸ್ತಿ, ಕೈನಲ್ಲಿ ಒಂದು ಹೂ ಹಿಡ್ಕೊಂಡು ಅಳ್ಳಾಡಿಸಿ 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 ಅಂದರೆ ಅವರು ಹೇಳೋದು. ದೇವೇಗೌಡ ಜಿ ಕ್ಯಾ ಛಾಯೆ ಆಪ್ಕೋ, ಕ್ಯಾ ಛಾಯೆ. ಏನು ಹೇಳಿದ್ರಿ ಇವರು? ಕ್ಯಾ ಛಾಯೆ ಆಪ್ಕೋ. ನಾನು ಚಹಾ ಕುಡಿಯಲ್ಲ, ಕಷಾಯ ಮಾತ್ರ. ಅಚ್ಛಾ ತಮಾಷ್ ಕ್ಯಾ ಬಾತ್ ಹೇ ದೇವೇಗೌಡ ಜಿ, ಕ್ಯಾ ಬಾತ್ ಹೇ. ನಾನು ರೈಸ್ ಬಾತ್ ತಿನ್ನಲ್ಲ ರೀ, ರಾಗಿ ಮುದ್ದೆ ಮಾತ್ರ. ನಮ್ಮ ಮನೆಗೆ ಬನ್ನಿ, ರಾಗಿ ಮುದ್ದೆ ತಿನ್ನಿ. ಕರ್ನಾಟಕದ ಬೆಳೆದಿರ್ತಕ್ಕಂಥ ರೈತರ ರಾಗಿಗೆ ಬೆಂಬಲ ಬೆಲೆ ಕೊಡಿ. ಒಳ್ಳೆಯದಾಗಲಿ. ನಮಸ್ಕಾರ.